ಎಸ್, ಇದು ಪಾರ್ಟ್ ಈಗ ನೀನು ಎಡಿಟ್ ಮಾಡ್ತೀಯ ನಾನು ಹೇಳಿದಲ್ವಾ. ವೈಲೆಂಟ್ ಆಗೋದು ನನ್ನ ಮಗ ಅಷ್ಟೇ ವೈಲೆಂಟು. ಇವಾಗ ಹೇಳೋ ಕ್ಯಾಮ್ರಾ ತೋರ್ಸಂಗಿಲ್ಲ ಬಂದ್ಬಿಡ್ತು. ಇಲ್ಲೇ ಬೋಟಿಂಗ್ ಕೂಡ ಆಡ್ಬೋದು. ಸೊ ಪ್ರಶಾಂತವಾಗಿದೆ. 2 ಗಂಟೆ ಆಗ್ಲಿ 3 ಗಂಟೆ ಆಗ್ಲಿ ಓಡಾಡ್ತೀವಿ. ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಸಕಲೇರ ಅಂತ ಅಂದ್ಕೊಂಡಿದ್ದೀನಿ. ಸೊ 2ನೇ ಪಾರ್ಟ್ಗೆ ಸ್ವಾಗತ ಸುಸ್ವಾಗತ. ಅಂತೂ ಬಂದಿದ್ದೀವಿ ಪಿರಮಿಡ್ ವ್ಯಾಲಿಗೆ. ಸೊ ಇಲ್ಲೇನೇನಿದೆ ಅಂತ ನೀವೇ ನೋಡ್ತಿದ್ದೀರಾ. ಯಪ್ಪ ಡ್ಯಾನ್ಸ್ ಮಾಡಿ ಫುಲ್ ಸುಸ್ತಾಗೋಗಿದೆ ಪ್ರೀವಿಯಸ್ ವ್ಲಾಗಲ್ಲಿ ನೋಡ್ದಂಗೆ. ಇವಾಗ ಬಂದಿದ್ದೀವಿ. ಹಿಂಗೆ ಅನಿಸ್ತಾ ಡ್ಯಾನ್ಸ್ ಮಾಡಿ? ಫೀಲಿಂಗ್ ಗುಡ್. ಈಗ ತಾನೇ ವಾಮಿಟ್ ಮಾಡ್ದ, ಫೀಲಿಂಗ್ ಗುಡ್ ಅಂತೆ. ವಾಮಿಟ್ ಮಾಡಿಲ್ಲ ಗುರು. ಸರಿ ಬಿಡು ಹೋಗಿ. ಸೊ ಇದೆಲ್ಲ ಇದೆ ನೋಡಿ, ಸಮ್ಮರ್ ಕ್ಯಾಂಪ್. ಅಡ್ವೆಂಚರ್ಸ್ ಮಾಡ್ಬೋದಾ? ಪರವಾಗಿಲ್ಲ ಗುರು, ಎಷ್ಟೊಂದಿದೆ. ಸೊ ಪ್ರೀವಿಯಸ್ ವ್ಲಾಗು ಲೆಂತಿ ಇರ್ಬೋದೇನೋ ಗೊತ್ತಿಲ್ಲ, ಯಾಕಂದರೆ ನಾನು ಇನ್ನೂ ಎಡಿಟ್ ಮಾಡಿಲ್ಲ. ಇವಾಗ ಎಡಿಟ್ ಮಾಡಿ ನೋಡೋಣ. ಇದು ಸ್ವಲ್ಪ ಶಾರ್ಟ್ ಮಾಡ್ತೀನಿ. ಎಸ್, ಇದು ಪಾರ್ಟ್ ಈಗ ನೀನು ಎಡಿಟ್ ಮಾಡ್ತೀಯ ನಾನು ಹೇಳಿದಲ್ವಾ. ಎಸ್. ಯಾವ ಥರ ಮ್ಯಾಮ್ ಕೇಳಿದ್ದೆ, ಬಟ್ ಟೈಮ್ ಇರಲಿಲ್ಲ. ಇವಾಗೆಲ್ಲ ಬೇಕಾಗೋಯ್ತು. ಅದೇ ನೋಡ್ಬೋದು, ಇದು ಸ್ಟಾರ್ಟಿಂಗ್ ಪಾಯಿಂಟು. ಸೊ ಬುದ್ಧನ ಇಟ್ಟಿದ್ದಾರೆ. ಓ ನೀರಿದೆಯಾ? ಪರವಾಗಿಲ್ಲ. ಈ ಬಿಸಿಲಿಗೆ ನೀರಿರಿದ್ರೆ ಹೆಚ್ಚು. ಅದು ಎಷ್ಟಿದೆ ಅದು ಗೊತ್ತಿಲ್ಲ, ಬಟ್ ರಿಫ್ಲೆಕ್ಷನ್ ಆಗ್ತದೆ. ನೀರಿದೆ. ಬುದ್ಧ ಸೈಲೆಂಟ್ ಆಗೋದು ನನ್ನ ಮಗ ಅಷ್ಟೇ ವೈಲೆಂಟು. ಇವಾಗ ಹೇಳೋ ಕ್ಯಾಮ್ರಾ ತೋರ್ಸಂಗಿಲ್ಲ ಬಂದ್ಬಿಡ್ತಾನೆ. ಬುದ್ಧ ಎಷ್ಟು ಸೈಲೆಂಟ್ ಆಗೋದು ನನ್ನ ಮಗ ಅಷ್ಟೇ ವೈಲೆಂಟು. ಮಾತು ನಂಬೇಡಿ. ನೀವೆಲ್ಲ ಫ್ರೆಂಡ್ಸು. ನನ್ನ ಮುಂದೆ ಹೇಳೋದೇ ಬೇಡ, ನೀವೇ ನೋಡಿ ಯಾವ ಥರ ಬಿಲ್ಡಿಂಗ್ ಕಟ್ಟಿದ್ದಾರೆ. ನೀವೇ ನೋಡಿ, ಸಖತ್ತಾಗಿದೆ. ಸುತ್ತಮುತ್ತ ಹಿಂಗಿದೆ, ಫುಲ್ ಗ್ರೀನರಿ. ಶೇಕ್ ಆಗ್ತಿದೆ, ಸಾರಿ. ಮಸ್ತಾಗಿದೆ ಕಟ್ಟಿದ್ದಾರೆ. ಈಗ ಎಂಟ್ರ್ ಆಗ್ತಾಯಿದ್ದೀವಿ. ಸೊ ಮೆಲ್ಲಗೆ ಮಾತಾಡಬೇಕಂತೆ. ನೋಡೋಣ ವಿಡಿಯೋ ಮಾಡೋಕ್ಕಾಗತ್ತಾ ಇಲ್ವಾ ಗೊತ್ತಿಲ್ಲ, ಯಾಕಂದರೆ ಫೋನ್ ಸೈಲೆಂಟಲ್ಲಿ ಇಡಿ ಅಂದಿದ್ದಾರೆ. ನಾನಾದರೂ ಮಾಡ್ತಾಯಿದ್ದೀನಿ. ಸೊ ನೋಡಿ, ಈ ಥರ ಇದೆ, ಫುಲ್ ಮೆಡಿಟೇಷನ್. ನೀವೇ ಎಕ್ಸ್ಪೀರಿಯನ್ಸ್ ಮಾಡಿ ಅಷ್ಟೇ. ಓಕೆ, ಸೊ ಆಮೇಲೆ ಸಿಗ್ತೀನಿ. ಸೊ ಪಿರಮಿಡ್ ಒಳಗೆ ತೆಗಿಯೋಕ್ಕಾಗಿಲ್ಲ, ಬಿಕಾಸ್ ಸ್ವಿಚ್ ಆಫ್ ಮಾಡಿ ಅಂದಿದ್ರು. ಬಟ್ ನಾನು ಅದು ಸೈಲೆಂಟ್ ಮೋಡಲ್ಲಿ ಇಟ್ಟಿದ್ದೆ. ಇನ್ನು ವೀಡಿಯೋ ತೆಗೆಯೋದೇ ದೂರದ ಮಾತು. ಬಟ್ ಎಲ್ಲರೂ ಎಕ್ಸ್ಪೀರಿಯೆನ್ಸ್ ಮಾಡಿದ್ದಾರೆ, ಸಖತ್ತಾಗಿದೆ. ಬಟ್ ನೀವು ಎಕ್ಸ್ಪೀರಿಯೆನ್ಸ್ ಮಾಡಿ, ಒಂಥರ ಡಿವೈನ್ ಫೀಲಿಂಗ್ ಬರುತ್ತೆ. ಕತ್ಲು ರೂಮಲ್ಲಿರುತ್ತೆ. ಸೊ ನೀವು ಅಲ್ಲಿ ಮೆಡಿಟೇಷನ್ ಮಾಡ್ಬೋದು. ಇಷ್ಟು ಹೇಳಬಲ್ಲೆ ಅಷ್ಟೇ. ಇನ್ನು ಮಿಕ್ಕಿ ನೀವೇ ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಮತ್ತು ಇಲ್ಲೊಂದು ಸ್ವಲ್ಪ ಶಾಪಿಂಗ್ ಐಟಮ್ಸ್ ಇದೆ. ಬಡ್ಜೆಟ್ ಫ್ರೆಂಡ್ಲಿ ಅಂತಲೇ ಹೇಳ್ಬೋದು, ಬಿಕಾಸ್ ಎಷ್ಟೊಂದು ಜನ ತೊಗೊಂಡ್ರು. ಏನು ಅಂದರೆ, ಸೊ ನೋಡ್ಬೋದು, ತೋರ್ಸಂಗಿಲ್ಲ, ಆದರೆ ಇಷ್ಟೇ ತೋರ್ಸೋಕ್ಕಾಗೋದು. ಈ ಥರ ಇದೆ. ಮತ್ತು ಬ್ಯಾಕ್ ಸೈಡ್ ಈ ಥರ ಬಂದರೆ ಒಳ್ಳೆ ವ್ಯೂ ಸಿಗುತ್ತೆ. ಸೊ ನೋಡ್ತಿರ್ಬೋದು ನೀವೇ. ಏನೋ ಮಾಡ್ತಿದ್ಯಾ ಫೋಟೋಗ್ರಾಫರ್? ಇಲ್ಲೇನಾಯ್ತು? ಓ ಇದು ಸಖತ್ತ ಇದೆ. ಸೊ ಹಿಂದೆ ತಿರುಗಿಸ್ತೀನಿ ನೋಡಿ ಹಂಗೆ. ಸೊ ಇದು ಪಿರಮಿಡು. ಈ ಕಡೆ ಬಂದರೆ ಬ್ರಿಡ್ಜ್ ಇದೆ. ಬ್ರಿಡ್ಜಲ್ಲಿ ಈ ಕಡೆ ನೀರು ಇರಬೇಕಾಗಿತ್ತು. ಸೊ ಸ್ವಲ್ಪ ನೀರಿದೆ, ಅಡ್ಜಸ್ಟ್ ಮಾಡ್ಕೋಬೇಕಷ್ಟೆ. ಇಲ್ಲೇ ಬೋಟಿಂಗ್ ಕೂಡ ಆಡ್ಬೋದು. ಸೊ ಪ್ರಶಾಂತವಾಗಿದೆ. ಮುಂದೆ ಹೋಗಿ ಬರೋಣ ಬನ್ನಿ. ಕೂತಿದ್ದಾರೆ, ಬಿಡ್ತಾರೋ ಇಲ್ವೋ ಗೊತ್ತಿಲ್ಲ. ಸೊ ಲೆಟ್ಸ್ ಸಿ, ಪ್ರಯತ್ನ ಪಡೋಣ. ತೋರಿಸ್ಬೋದಾ? ಸೊ ತೋರಿಸ್ಬೋದಂತೆ. ಸೊ ನೋಡಿ, ಸೊ ಇವಾಗ ಏನಾಯ್ತಂದರೆ ಬಸ್ಸು ಮುಂದಕ್ಕೆ ಹೋಗಿದೆ. ನಾವೇ ಅದರಿಂದ ಆರಾಮಾಗಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಇನ್ನೂ 3 ಜನ ಅಲ್ಲೇ ಇದ್ದಾರೆ. ನಮ್ಮ ಬಸ್ ಇವಾಗ ಇಲ್ಲಿ ನಿಂತಿದೆ. ಸೊ ಓಡ್ಕೊಂಬಂದು ಇದಕ್ಕೆ ಎಲ್ಲ ನಿಲ್ಸಿರ ಆರಾಮಾಗಿ ಹತ್ಕೊತಾ ಇದ್ವಪ್ಪ. ಅದೇ ಬೇಗ ಹೊಟ್ಬಿಟ್ರು. ಇರಲಿ, ನಮಗೂ ಸ್ವಲ್ಪ ಎಕ್ಸಸೈಸ್ ಆಯ್ತು. ಅಲ್ಲ
ಕಾಮನ್ ಸೆನ್ಸ್ ಒನ್ಸ್ ಮೋರ್ 2 ಗಂಟೆ ಆಗ್ಲಿ 3 ಗಂಟೆ ಆಗ್ಲಿ ತರ ಓಡಾಡ್ತೀವಿ. ಇಳ್ದಿದ್ದೀವಿ. ಸೊ ಸಕ್ಕತ್ತಾಗಿತ್ತು ಗುರು. ನೋಡಿ ಇವಾಗ ಗರ್ಲ್ಸ್ ಅವ್ರು ಬಂದರು, ನಮ್ಮ ಬಾಯ್ಸು. ನಾನು ಬ್ಯಾಗಾಗಿ ಬಂದೆ ನನ್ನ ವ್ಯಾನಲ್ಲಿ. ಸೊ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಪಡೆದ್ವಿ. ಅಪ್ಪೋ ಸಕ್ಕತ್ತಾಗಿತ್ತು. ವ್ಲಾಗ್ ಎಂಡ್ ಮಾಡೋದು ಮರ್ತೋಗ್ಬಿಟ್ಟಿದ್ದೆ. ಮತ್ತು ಎಕ್ಸ್ಪೀರಿಯೆನ್ಸ್ ಕೇಳೋದಾದರೆ ಸಕ್ಕತ್ತಾಗಿತ್ತು. ನೀವೇ ನೋಡ್ದಂಗೆ ಎಷ್ಟೊಂದು ದಿವಸ ಆಯಿತು ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡಿ. ಮತ್ತು ಎಲ್ಲ ಕಡೆ ಹೋಗಿದ್ವಿ. ಬಟ್ ಪಿರಮಿಡ್ ವ್ಯಾಲಿಗೆ ಹೋಗಿರಲಿಲ್ಲ, ಅದು ನೋಡ್ದಂಗೆ ಆಯಿತು. ಬಟ್ ಅದು ಹೇಗೆ ಆಗಿಲ್ಲ ಆ್ಯಸ್ ಪರ್ ಅವರ ರೂಲ್ಸ್ ಪ್ರಕಾರ. ಸೊ ಅದು ಬಿಟ್ಟರೆ ಇನ್ನೆಲ್ಲ ಸಖತ್ತಾಗೇ ಇತ್ತು. ಸೊ ನೀವೇ ನೋಡಿದ್ದೀರಾ. ಇಲ್ಲಿಗೆ ನನ್ನ ಬ್ಲಾಗ್ ಎಂಡ್ ಮಾಡುತ್ತಿದ್ದೇನೆ. ಧನ್ಯವಾದ ನೋಡಿದವ್ರಿಗೆ, ನೋಡಿಲ್ದವ್ರವ್ರಿಗೆ ಅವ್ರಿಗೂ ಧನ್ಯವಾದ.